ಸಾರ್ವಜನಿಕರೇ, ಈ ದಿವಸ ಕಾರ್ಯಕ್ರಮವು ಪ್ರಾಂತೀಯ ಸಭೆ ಅಚ್ಚುಕಟ್ಟಾಗಿ ಆಗಿದೆ. ನಾನು ಇದರಲ್ಲಿ ಭಾಗಿಯಾಗಿರೋದು ನನಗೆ ತುಂಬ ಸಂತೋಷವಾಗಿದೆ. ಹಾಗೆ ಈ ದಿವಸದ ಸಬ್ಜೆಕ್ಟು ಮನೋಸಾಮಾಜಿಕ ಇತಿಹಾಸ ಸಂಗಮ, ಒಳ್ಳೆಯ ಸಬ್ಜೆಕ್ಟನ್ನು ಡಾಕ್ಟರ್ ರವೀಶ್ ತಗೊಂಡು ಮಾಡಿಸ್ಕೊಟ್ಟಿದ್ದಾರೆ. ಸಮಗ್ರ ಕರ್ನಾಟಕದ ಬಗ್ಗೆ ರವೀಶ್ ಅವರು ಅತ್ಯಂತ ಅದ್ಭುತವಾಗಿ ಎಲ್ಲ ವಿವರಿಸಿದ್ದಾರೆ. ಹಾಗೆ ಮನೋವಿಜ್ಞಾನದ ಬಗ್ಗೆ ನಮ್ಮ ನರೇಂದ್ರ ಕುಮಾರ್ ಅವರು ಹೇಳಿದ್ದಾರೆ, ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಲೈಂಗಿಕದ ಬಗ್ಗೆ ಶಿವಾನಂದ ಅವರು ಹೇಳಿದ್ದಾರೆ. ಹಾಗೆ ಚಿಂತೆ ಅಂದರೆ ನಮ್ಗೆ ಯಾವಾಗಲೂ ಚಿಂತೆ ಹೇಗೆ ಬಗೆಹರಿಸೋದು ಅಂತೇಳಿ ಅವರು ಹೇಳಿದ್ದಾರೆ. ಹೀಗೆ ಒಂದು ಮನೆ ನಮ್ಮ ಅಲಯನ್ಸು ಸೇವೆ ಮಾಡೋದಕ್ಕೆ ಹುಟ್ಕೊಂಡಿದೆ. ಒಬ್ಬ ಹಳ್ಳಿಗೆ ಬರ್ತಾನೆ, ಹಳ್ಳಿ ಕತ್ತಲಾಗಿರ್ತದೆ. ಆ ಕತ್ತಲಲ್ಲಿ ಒಂದು ದೀಪ ಅವನು ಹೊರಗಡೆ ಇರ್ತಾನೆ. ಹೊರಗಡೆ ಇದ್ದ ತಕ್ಷಣ ಆ ಊರಿನ ರೈತ, ಯಾಕೆ ನೀನು ಒಂದು ದೀಪದಿಂದಲೇ ಇಡೀ ಹಳ್ಳಿ ಬೆಳಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಂದು ಒಂದು ದೀಪದಿಂದ ಇಡೀ ಹಳ್ಳಿ ಬೆಳಕಾಗೋದಿಲ್ಲ, ಪಕ್ಕದ ಮನೆ ಬೆಳಕು ಕಾಣಿಸ್ತಾರೆ ಹೇಳ್ತಾನೆ. ಅದನ್ನು ಕೇಳ್ಕೊಂಡು ಪಕ್ಕದ ಮನೆ ಒಂದು ದೀಪ ಹಾಕ್ತಾನೆ, ಇನ್ನೊಬ್ಬ ಪಕ್ಕದ ಮನೆ ಒಂದು ದೀಪ ಹಾಕ್ತಾನೆ. ಹಾಗೆ ದೀಪ ಹಚ್ಕೊಂಡು ಹೋಗ್ತಾನೆ, ಇಡೀ ಹಳ್ಳಿನೇ ಬೆಳಕಾಗುತ್ತೆ. ಹಾಗೆ ನಮ್ಮ ಅಲಯನ್ಸು ಹಾಗೆ ನಾವು ಎಲ್ಲ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಡಾಕ್ಟರ್ ಬಗ್ಗೆ ಚಿಂತೆಯ ಬಗ್ಗೆ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಮದುವೆ ಆಗ್ತಾನೆ, ಮದುವೆ ಆದವಾಗ ಅವನ ಹೆಂಡತಿ ತುಂಬ ಕುರುಪಿ ಆಗ್ತಾರೆ. ಕುರುಪಿ ಇದ್ದವಾಗ ಎಲ್ಲರೂ ಏನು ಇವರು ಕಟ್ಕೊಂಡಿದೆಯಲ್ಲ, ಬೇರೆ ಯಾರು ಇಲ್ಲಿಗೆ ಸಿಗ್ಲೇ ಇಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಬೇಜಾರಾಗಿ ಎಲ್ಲಿಗೂ ಮದುವೆಗೂ ಕರ್ಕೊಂಡು ಹೋಗಿಲ್ಲ, ಮುದುವೆಗೂ ಕರ್ಕೊಂಡು ಹೋಗಿ ಎಲ್ಲರಿಗೂ ಹೋಗೋದೇ ಇಲ್ಲ ಅವನು. ಅದಕ್ಕೆ ಅವನು ಒಬ್ಬ ಸ್ವಾಮೀಜಿ ಹತ್ರ ಹೋಗ್ತಾನೆ, ಏನು ಮಾಡೋದು, ಈ ಥರ ಆಯ್ತಲ್ಲ ನನ್ನ ಪರಿಸ್ಥಿತಿ, ನನಗೆ ಎಲ್ಲೂ ಹೋಗೋದೇ ಆಗೋದಿಲ್ಲಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು 3 ಹರಳು ಕೊಡ್ತಾನೆ, ಈ ನೆನೆಸ್ಕೊಂಡದ್ದು ಆಗುತ್ತೆ ಅದು ಅಂತ ಹೇಳ್ತಾರೆ. ಅವರು ಸರಿ ಅಂತ ಹೇಳ್ಬಿಟ್ಟು ಈ ಸ್ವಾಮೀಜಿ ಒಳ್ಳೆ ನಮ್ಗೆ ಹರಳೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಮನೆಗೆ ಹೋಗ್ತಾನೆ, ಅವ್ರ ಮೇಲೆ ಒಂದು ಹರಳು ಬಿಸಾಕ್ತಾನೆ. ಅವ್ನು ನೆನೆಸ್ತಾನೆ, ಅವ್ನು ಇನ್ನೇನು ನೆನೆಸ್ತಾನೆ, ಒಳ್ಳೆ ವಿಶ್ವರೂಪ ಸುಂದರಿ ಆಗ್ತಾರೆ. ಅವ್ರು ಕಟ್ಕೊಂಡು ಊರೆಲ್ಲ ತಿರುಗ್ತಾನೆ. ಊರೆಲ್ಲ ತಿರುಗುವಾಗ ಇವರು ಯಾರು ಇವರು ನಿನ್ನ ನೆನಪಿನ ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಅವನಿಗೆ ಫಸ್ಟ್ ಖುಷಿ ಆಗುತ್ತೆ. ಕೊನೆಗೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಎಲ್ಲೋದು ಅವ್ರು ಇದೇ ಕೇಳ್ತಾರೆ, ಎಲ್ಲರೂ ಅವ್ರ ಹೆಂಡತಿನೇ ನೋಡೋದಾಗುತ್ತೆ. ಆ ಊರಿನ ರಾಜ ಬಂದ್ಬಿಟ್ಟು ಇವರು ಇಷ್ಟು ಸುಂದರಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ಇವನು ಇನ್ನೊಂದು ಹರಳು ಇರುತ್ತೆ, ಆ ಹರಳನ್ನು ತೆಗೆದು ಹಾಕ್ತಾನೆ, ನೀನು ಕರಡಿ ಆಗು ಅಂತ ಹೇಳ್ಬಿಟ್ಟು. ಆ ರಾಜ ಅದನ್ನು ಕರಡಿ ಹೋಗ್ತಾನೆ, ಕರಡಿ ನನಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಆ ಕರಡಿನಲ್ಲೇ ಬಿಸಾಕಿ ಹೋಗ್ತಾನೆ. ಆವಾಗ ಕರಡಿ ಒಂದು ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಹರಳು ಇರ್ತಲ್ಲ, ನೀನು ಮೊದಲೇ ಇದ್ದಾಗೆ ಆಗು ಅಂತ ಹೇಳ್ತಾರೆ. ಮೊದಲು ಏನಾಗಿದೆ ಕೊಡುಗೆ ಸಾಕು, ಅದು ಒಳ್ಳೆ ಹಾಗೆ ಆಗುವಂಥದ್ದು. ನಮ್ಮ ಸಮಸ್ಯೆ ನಾವು ಮಾಡ್ಕೊಂಡಾಗೆ ಆ ಸಮಸ್ಯೆ ಯಾವುದು ಇರಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಭೆಯನ್ನ ಹೇಳ್ತಾ ಇರ್ತೀರಾ, ಧನ್ಯವಾದಗಳು ಸರ್. ಈಗ 2ನೇ ಉಪರಾಜ್ಯಪಾಲರು ಅದೇ MS ಸಂತೋಷ್ ಕುಮಾರ್ ಅವರನ್ನು ನೋಡಿ.